ಹೀರೋದಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ನನಗೆ ಅಂದರೆ ಅದಕ್ಕೆ 2ರಷ್ಟು ವೆಯ್ಟ್ ಇದೆ ಇದು. ಸೊ ಅದಕ್ಕೆ ನಾನು ಹೇಳಿದ್ದು ಎಕ್ಸ್ಪಲ್ಸಿಗೆ ಅಂತ ಮಾತ್ರನೇ ಮಾಡೋದು. ಇದೇನಿದು ಆಗ್ತಿಲ್ವಾ? ಆಗ್ತಾಯಿಲ್ಲ ಗುರು. ಇದು ವಾರಕ್ಕೆ 2 ಮಾಡೋಕ್ಕೆ ಕಷ್ಟ ಬ್ರೋ. ಡೈಲಿ ಹೆಂಗಾಗುತ್ತೆ ಹೇಳಿ? ನಾನು ಸ್ಟಾಕಲ್ಲಿರೋಂಥ ಸ್ವಿಚಸ್ಸೇ ಹಾಕಬೇಕು. ಯಾಕಂದರೆ ಸೊ ಒಂದು ಸಣ್ಣದಾಗಿ ಏನಾನ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ನಾವೇ ಏನಾದರೂ ಮಾಡ್ಕೋಬೋದು. ಟೂಲ್ಸ್ ಇತ್ತು ಅಂದರೆ ಅಪೋಸಿಟ್ ಟೈಟ್ ಮಾಡ್ಕೊಳ್ಳಿ. ಸೊ ಈಗ ಈ ಟಾಪ್ ಮಾಡಿದ್ರೆ ನೆಕ್ಸ್ಟ್ ಅಪೋಸಿಟ್ ಬಾಟಮು ಸಿಕ್ಕಾಪಟ್ಟೆ ವೈಡ್ ಇದೆ. ಆ್ಯಂಡ್ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವೋಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಟೈಟಲ್ ತಮ್ಮಲ್ಲಿ ಆಲ್ರೆಡಿ ನೋಡಿರ್ತೀರಾ. ನಾನೀಗ ಮೋಟೋಟಾಕ್ದು ಹ್ಯಾಂಡಲ್ ಬಾರ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿರ್ತೀರ ನೀವು, ಅದರದ್ದೊಂದು ಅನ್ಬಾಕ್ಸಿಂಗ್ ವೀಡಿಯೋ ಸಹ ಹಾಕಿದೆ. ಕಂಪ್ಲೀಟ್ ಇನ್ಸ್ಟಾಲೇಷನ್ ಪ್ರೋಸೆಸ್ನ ತೋರಿಸ್ತೀನಿ. ಪ್ರೀವಿಯಸ್ ಆಗಿ ನಾನು ಮುಂಚೆ ಒಂದು ಪ್ರೋ ಟ್ಯಾಪರ್ದು ಹ್ಯಾಂಡಲ್ ಬಾರ್ ಹಾಕಿದ್ದೆ, ಅದರದ್ದು ಇನ್ಸ್ಟಾಲೇಷನ್ ವೀಡಿಯೋ ನೋಡ್ಕೊಳ್ಳಿ. ಅದೇನಕ್ಕೆ ನನಗೆ ಇಷ್ಟ ಆಗಿಲ್ಲ ಅಂತಲೂ ಹೇಳಿದ್ದೀನಿ. ಸೊ ಇದೇ ನಾನು ತರಿಸಿರೋದು ಮೋಟೋಟಾರ್ಕ್ ಅವ್ರದ್ದು ಹ್ಯಾಂಡಲ್ ಬಾರು. ಸೊ ಇದು ಅಡ್ವೆಂಚರ್ ಬೈಕ್ಸ್ಗೆ ಅಂತಲೇ ಮಾಡಿರೋದು. ಆ್ಯಕ್ಚುಲಿ ಇದು ಬಂದು ಬರೀ ಎಕ್ಸ್ಪಲ್ಸಿಗೆ ಅಂತ ಮಾತ್ರ ಮಾಡಿರೋದು. ಸೊ ಈ ವಿಡಿಯೋನ ಫುಲ್ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬನ್ನಿ ಇನ್ಸ್ಟಾಲೇಷನ್ ಮಾಡೋಣ. ಈಗೇನು ಹ್ಯಾಂಡಲ್ ಬಾರ್ ಮೇಲೆ ಮೌಂಟ್ ಮಾಡಿದ್ದೀನಿ, ಈ ಮೌಂಟಿಂಗ್ಸ್ನೆಲ್ಲ ರಿಮೂವ್ ಮಾಡ್ಕೊಬಿಡ್ತೀನಿ. ಸೊ ಇನ್ಕ್ಲೂಡಿಂಗ್ ಬ್ರೇಕ್ಸು ಮತ್ತು ಇದೇನು ಕಂಟ್ರೋಲ್ ಸ್ವಿಚಸ್ ಇದೆ, ಕ್ವಿಕ್ ಥ್ರಾಟಲ್ಲು ಕಂಪ್ಲೀಟ್ ರಿಮೂವ್ ಮಾಡ್ಕೊಬಿಡೋಣ. ಇದನ್ನೆಲ್ಲ ಬೆಸ್ಟ್ ಅದರದ್ದು ಸ್ಕ್ರೂಸ್ ಏನೇನಿರುತ್ತೋ ಅದಕ್ಕೆ ಹಾಕ್ಕೊಬಿಟ್ರೆ ಬೆಸ್ಟ್ ಇರುತ್ತೆ. ಯಾಕಂದರೆ ಮತ್ತೆ ಥ್ರೆಡ್ ಮಿಸ್ ಆಗೋದು, ಅದು ಹಾಳಾಗೋದು ಆ ಥರ ಎಲ್ಲ ಆಗೋಲ್ಲ. ಈ ಕ್ವಿಕ್ ಥ್ರಾಟಲ್ ಇನ್ಸ್ಟಾಲ್ ಮಾಡೋದು ತುಂಬಾ ಕಷ್ಟ ಕೊಟ್ಬಿಡ್ತು. ಇದ್ರ ಕಂಪ್ಲೀಟ್ ಇನ್ಸ್ಟಾಲೇಷನ್ ವೀಡಿಯೋಸ್ ನಾನು ಹಾಕಿದ್ದೀನಿ. ನಾನು ತುಂಬ ಏನು ಆಕ್ಸೆಸರೀಸ್ ಮೌಂಟ್ ಮಾಡಿಲ್ಲ ಹ್ಯಾಂಡಲ್ ಬಾರ್ ಮೇಲೆ. ಹೀರೋದಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ನನಗೆ ಅಂದರೆ ಈ ಕ್ಲಾಂಪ್ಸ್ ಏನಾಗಿದೆ, ಕಂಪ್ಲೀಟ್ ಬೆಂಡ್ ಆಗಿಬಿಟ್ಟಿದೆ. ವೈಸರೆಲ್ಲ ಸೈಡ್ಗೆ ಹೋಗ್ಬಿಟ್ಟಿತ್ತು. ಸೊ ಅದನ್ನ ಬೆಂಡ್ ತೆಗೆದು ಹಾಕೋಣ ಅಂದರೆ ಅದು ಆಗ್ತಾಯಿಲ್ಲ. ಕಂಪ್ಲೀಟ್ ಇದು ಆ್ಯಂಗಲ್ಸ್ ಎಲ್ಲ ಬೇರೆ ತೊಗೊಂಡು ಹಾಕೋಣ ಅಂತ. ಸೊ ಅದನ್ನು ಕೇಳಿದ್ರೆ ಅವರು ಇಲ್ಲ ಅಂದರು ಹೀರೋದವರು. ಸೊ ಅದಕ್ಕೆ ಆರ್ಡ್ರ್ ಮಾಡಬೇಕಿತ್ತು. ಆರ್ಡ್ರ್ ಪ್ಲೇಸ್ ಮಾಡಿದ್ದೀನಿ, ಅದು ಬರೋಕ್ಕೆ 10 days ಆಗುತ್ತೆ. ಸೊ ಅದೊಂದೇ ಬೇಜಾರು, ಪಾರ್ಟ್ಸ್ ಬೇಗ ಸಿಗೋಲ್ಲ. ಈಗ ಕ್ಲಚ್ ಅಸೆಂಬ್ಲಿ ಮತ್ತು ಕಂಟ್ರೋಲ್ಸ್ ಎಲ್ಲ ರಿಮೂವ್ ಮಾಡ್ಕೊತೀನಿ. ಮತ್ತು ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಡೈಲಿ ಮಾಡಿ ಬ್ರೋ ವಿಡಿಯೋಸು ಅಂತ ಮೆಸೇಜ್ ಹಾಕಿದರು. ಡೈಲಿ ವಾರಕ್ಕೆ 2 ಮಾಡೋಕ್ಕೆ ಕಷ್ಟ ಬ್ರೋ. ಡೈಲಿ ಹೆಂಗಾಗುತ್ತೆ ಹೇಳಿ? ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡು ತುಂಬಾ ಕಷ್ಟ. ಇದನ್ನು ಈ ಕುಷನ್ಗೆ ಮೌಂಟ್ ಮಾಡಿದೆ. ಇವಾಗ ಇದನ್ನು ನನ್ನ ಹ್ಯಾಂಡಲ್ ಬಾರಲ್ಲಿ ಸೆಂಟ್ರಲ್ ರಾಡ್ ಬರುತ್ತಲ್ವ, ಆ ರಾಡ್ ಮೇಲೇ ಮೌಂಟ್ ಮಾಡ್ತೀನಿ. ಆದಷ್ಟು ಟೂಲ್ಸ್ನ ನಿಮ್ಮ ಇದರಲ್ಲಿ ವೆಹಿಕಲಲ್ಲಿ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂದರೆ ಸೊ ಒಂದು ಸಣ್ಣದಾಗಿ ಏನಾನ ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ನಾವೇ ಏನಾದರೂ ಮಾಡ್ಕೋಬೋದು. ಟೂಲ್ಸ್ ಇತ್ತು ಅಂದರೆ. ಇಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬೇಸಿಕ್ ಟೂಲ್ಸು ಏನೇನು ಬೇಕೋ ಅದನ್ನು ಇಟ್ಕೊಳ್ಳಿ. ಸೊ ನಾನು ಸುಮಾರು ಟೂಲ್ಸ್ ಇದರಲ್ಲೇ ಇಟ್ಟಿದ್ದೀನಿ. ನಂದು ಸ್ಟಾಕಲ್ಲಿ ಏನು ಕೊಡ್ತಾರೋ ಆ ಪೌಚಲ್ಲೇ ಇಟ್ಟಿದ್ದೀನಿ. ಸುಮಾರು ಇಟ್ಟಿದ್ದೀನಿ ಅದರಲ್ಲೇ. ಸ್ಪಾನರಿಂದ ಹಿಡಿದು ಎಲ್ಲ ಇಟ್ಟಿದ್ದೀನಿ ಅದರಲ್ಲಿ. ಚಿಕ್ಕ ಸ್ಪಾನರ್ಸ್ ಇಟ್ಟಿದ್ದೀನಿ. ಮತ್ತು ಆ್ಯಲನ್ ಕೀಸ್ ಒಂದು 3 ಟೈಪ್ಸ್ ಆಫ್ ಆ್ಯಲನ್ ಕೀಸ್ ಇಟ್ಟಿದ್ದೀನಿ. 3 ಸೈಜ್ ಇರೋಂಥದ್ದು, ಡಿಫ್ರೆಂಟ್ ಸೈಜಸ್ಸು. ಸ್ಮಾಲ್ ಸೈಜಸ್ ಸಾಕು, ತುಂಬ ದೊಡ್ಡದೆಲ್ಲ ಬೇಕಾಗಿಲ್ಲ.
ಇದರಲ್ಲಿ ಸ್ಟಾಕಲ್ಲಿ ರೈಸರ್ಸ್ ಬರುತ್ತೆ, ಅದಕ್ಕೆ ತುಂಬ ಉದ್ದ ಕೊಡ್ತಾರೆ. ಇದು ನಾನು ಹಳೆ ಸೆಟ್ ಯೂಸ್ ಮಾಡ್ತಾ ಇದ್ದಿದ್ದು ಹ್ಯಾಂಡಲ್ ಬಾರ್. ಇದು ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರ್. ಕಂಪ್ಯಾರಿಸನ್ ನೋಡಿ ಈ ಹ್ಯಾಂಡಲ್ ಬಾರ್ಗೂ ಹೆಂಗಿದೆ. ಸೊ ಬಿಡ್ತು ಗೊತ್ತಾಗುತ್ತಲ್ವಾ ಹೆಂಗೆ ಕಾಣಿಸುತ್ತೆ. ಹಿಂಗೆ ಇಡ್ತೀನಿ ನೋಡಿ. ಸೊ ವೈಡು ಇಷ್ಟೇ, ಹೈಟು ಅಷ್ಟೇ, ತುಂಬಾ ಜಾಸ್ತಿನೇ ಇದೆ, ಸಿಕ್ಕಾಪಟ್ಟೆ ವೈಡ್ ಇದೆ. ಅದೇನು ವೇಸ್ಟ್ ಮಾಡಲ್ಲ ನಾನು, ಬೇಕಾದರೆ ಮತ್ತೆ ಯೂಸ್ ಮಾಡ್ಕೊತೀನಿ ಚೇಂಜ್ ಮಾಡಿಕೊಂಡು. ಇದು ಕೂರಿಸಿದ್ರೆ ಹಿಂಗೆ ಕಾಣಿಸುತ್ತೆ ಮೋಟೋ ಟಾರ್ಕ್. ಕ್ರೇಜಿ ಅಂದ್ಕೊಳ್ಳಿ. ಇದರಲ್ಲಿ ಏನಂದರೆ ತುಂಬ ಹೆವಿ ಇದೆ, ಸಖತ್ ತೂಕ ಇದೆ. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದಕ್ಕೆ 2ರಷ್ಟು ವೆಯ್ಟ್ ಇದೆ. ಇದು ಸಿಕ್ಕಾಪಟ್ಟೆ ತೂಕ ಇದೆ. ಟ್ಯಾಂಕ್ ಸ್ಕ್ರ್ಯಾಚ್ ಆಗ್ಬಿಡುತ್ತೆ ಅಂತಲೇ ಭಯ. ಇನ್ನು ಪಟ್ಟಂತ ಇನ್ಸ್ಟಾಲ್ ಮಾಡ್ಬಿಡೋಣ ಈಗ. ಸೊ ನೀವು ಯಾವಾಗಲೇ ಬೋಲ್ಟ್ ನಟ್ಸ್ ಟೈಟ್ ಮಾಡುವಾಗೂ ಅಪೋಸಿಟ್ ಟೈಟ್ ಮಾಡ್ಕೊಳ್ಳಿ. ಸೊ ಈಗ ಈ ಟಾಪ್ ಮಾಡಿದ್ರೆ ನೆಕ್ಸ್ಟು ಅಪೋಸಿಟ್ ಬಾಟಮು, ಆ ಥರ. ಸೊ ಈಗ ಈ ಟಾಪ್ ಮಾಡಿದ್ರೆ ನೆಕ್ಸ್ಟು ಎಕ್ಸಾಕ್ಟ್ಲಿ ಅಪೋಸಿಟ್ ಬಾಟಮ್ ಮಾಡ್ಕೋತೀನಿ. ಟೈಟ್ ಮಾಡುವಾಗಷ್ಟೇ ಒಂದೇ ಸೈಡು ಕಂಪ್ಲೀಟ್ ಓವರ್ ಟೈಟ್ ಮಾಡಬೇಡಿ, ಒಂದಾದ್ಮೇಲೆ ಒಂದು ಲೂಸ್ ಆಗ್ತಾ ಇರುತ್ತೆ ಅಷ್ಟೆ. ಹಂಗೆ. ಸೊ ಇದನ್ನು ಈಗ ಟೈಟ್ ಮಾಡ್ಕೊಬಿಟ್ಟಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಲೂಸ್ ಮಾಡ್ಕೋಬೇಕು. ಆಮೇಲೆ ಲೂಸ್ ಮಾಡಿಕೊಂಡು ಮುಂದೆ ತಗೊಂಡು ಮಾಡ್ಕೊಂಡು ಈಗ ಪಟ್ಟಂತವೆಲ್ಲ ಮೌಂಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಮೋಟೋ ಟಾರ್ಕ್ ಅವ್ರದ್ರಲ್ಲಿ ಸ್ಟ್ಯಾಂಡರ್ಡಾಗೆ ಹೋಲ್ ಕೊಟ್ಬಿಡ್ತಾರೆ ಇಲ್ಲಿ. ಸೊ ಇದು ಮೌಂಟ್ ಮಾಡೋಕ್ಕೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಮಾಡಿದ್ರಿ, ನಾವೇ ಓನಾಗಿ ಡ್ರಿಲ್ ಮಾಡ್ಕೊಂಡ್ವಿ. ಸೊ ಡ್ರಿಲ್ ಮಾಡಿಕೊಂಡು ಆಮೇಲೆ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಇದರಲ್ಲಿ ಏನಂದರೆ ಸ್ಟ್ಯಾಂಡರ್ಡಾಗಿ ಅವರೇ ಡ್ರಿಲ್ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು ಎಕ್ಸ್ಪಲ್ಸಿಗೆ ಅಂತ ಮಾತ್ರನೇ ಮಾಡೋದು. ಐ ಮೀನ್ ಈ ಹ್ಯಾಂಡಲ್ ಬಾರು ಎಕ್ಸ್ಪಲ್ಸಿಗೆ ಅಂತಲೇ ಮಾಡಿರೋದು. ಹಿಮಾಲಯನ್ 450 ಇದ್ದರೂ 450ಗೂ ಆಗುತ್ತೆ, ಅಂದರೆ ಸಪ್ರೇಟಾಗಿ ಅದಕ್ಕೂ ಮಾಡಿದ್ದಾರೆ. ಆ್ಯಂಡ್ 411 ಇದ್ದರೆ 411ಗೂ ಮಾಡ್ತಾರೆ. ಸೊ ಇದು ಫಿಟ್ ಆಯಿತು. ನೆಕ್ಸ್ಟು ಇದನ್ನು ಫಿಟ್ ಮಾಡ್ಕೊಳ್ಳೋಣ, ಕ್ಲಚ್ ಲಿವರು. ಎಷ್ಟು ಕ್ವಿಕ್ ಥ್ರಾಟಲ್ ಹಾಕ್ಬಿಡೋಣ, ಯಾಕಂದರೆ ಇದು ಕಂಪ್ಲೀಟ್ ಎಂಡಿಗೆ ಹೋಗ್ಬಿಡುತ್ತೆ ನಮಗೆ. ಗುರು ಇದೇನು ಇದು ಆಗ್ತಾಯಿಲ್ಲ ಗುರು. ಇದು ಥ್ರಾಟಲ್ ಹೋಗಲ್ಲ ಅದರೊಳಗಡೆ. ಇದ್ರದ್ದು ಡಯಾಮೀಟರ್ ಸ್ವಲ್ಪ ಚಿಕ್ಕದು, ಇದರಲ್ಲಿ ತುಂಬಾ ಗ್ಯಾಪ್ ಇದೆ. ಸೊ ಇದರಲ್ಲಿ ಆಗುತ್ತೆ ಅಂದ್ಕೊಂಡೆ, ಆಗ್ತಾಯಿಲ್ಲ. ನನ್ನ ಹತ್ರ ಸ್ಟಾಕ್ದು ಹಾಗೆ ಇಟ್ಟಿದ್ದೀನಿ. ಸೊ ಎಮರ್ಜೆನ್ಸಿಗೆ ಇದು ಹಾಕ್ಕೊಂಡಿರ್ತೀನಿ, ಇದಾಗುತ್ತೆ. ಸೊ ಈ ಥ್ರಾಟಲ್ ಹಾಕಬೇಕು ಅಂದರೆ ನಾನು ಸ್ಟಾಕಲ್ಲಿರೋಂಥ ಸ್ವಿಚಸ್ಸೇ ಹಾಕಬೇಕು, ಯಾಕಂದರೆ ಈ ಸ್ವಿಚ್ ಒಳಗಡೆನೇ ಬರುತ್ತೆ. ಸೊ ಇದು ಹಿಂಗೆ ಮೌಂಟ್ ಆಗುತ್ತೆ ಈ ಥರ. ಸೊ ಥ್ರಾಟಲ್ ಹಿಂಗೆ ವರ್ಕ್ ಆಗುತ್ತೆ. ಸೊ ಇದನ್ನು ಇದ್ರ ಜೊತೆನೇ ಹಾಕಬೇಕು. ಈಗ ಟೆಂಪರ್ವರೆಗೆ ನನ್ನ ಹತ್ರ ಸ್ಟಾಕಲ್ಲಿ ಇದ್ದಿತ್ತು, ಏನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನೇ ಹಾಕ್ತೀನಿ. ಆಮೇಲೆ ತೊಗೊಂಡು ಹೊಸದು ಹಾಕೋಣ, ಅದನ್ನು ರೀಪ್ಲೇಸ್ ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಇದನ್ನೇ ಹಾಕ್ಕೊಬಿಡ್ತೀನಿ. ಎಸ್, ಇದನ್ನು ಫಿಟ್ ಮಾಡಿಬಿಡೋಣ. ಇದನ್ನು ರೀಪ್ಲೇಸ್ ಮಾಡಿಬಿಡ್ತೀನಿ ಗುರು ಸ್ಟಾಕಿಗೆ ಈ ಸ್ವಿಚ್ಚನ್ನ. ಇವು ಅಷ್ಟೇ, ತುಂಬ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು ರೊಟೇಷನ್ ನಿಮಗೆ ಟೈಟ್ ಅನ್ನಿಸ್ತು ಅಂದರೆ ಸಾಕು. ಓವರ್ ಟೈಟ್ ಮಾಡಿದ್ರೆ ಕಟ್ ಆಗಿಬಿಡುತ್ತೆ. ಅಷ್ಟೇ.
ಇದೇನು ವರ್ಕ್ ಆಗಲ್ಲ ಈಗ. ನಾನೇನು ಇಲ್ಲಿ ಸ್ವಿಚ್ ಹಾಕಿದ್ದೀನಲ್ವ, ಎಲ್ಲೈತೆ ಬರು. ಸೊ ಈ ಸ್ವಿಚ್ಚನ್ನು ನಾನು ಹಾಕಬೇಕಲ್ಲಿ, ಇದನ್ನೇ ಹಾಕ್ಕೊಳ್ಳೋಣ. ಸೊ ಈ ಸ್ವಿಚ್ ಒಂದು ಸೈಡಲ್ಲಿ ಹಾಕಿರ್ತೀನಿ. ಆಮೇಲೆ ಮತ್ತೆ ಇದನ್ನು ರೀಪ್ಲೇಸ್ ಮಾಡಿ ಹೊಸ ತೊಗೊಂಡು ಇದು ಕಂಪ್ಲೀಟ್ ಇದನ್ನೇ ನಾನು ಡೈರೆಕ್ಟ್ ಕಟ್ ಮಾಡಿಲ್ಲ. ಈ ಒಂದು ಕ್ಯಾಪ್ ಇದೆ ಅಲ್ವಾ, ಸೊ ಇದ್ರದ್ದು ಕಂಟ್ರೋಲರ್ ಇದೆಯಲ್ವಾ, ಇದ್ರದ್ದು ವಯರ್ನೇ ಕಟ್ ಮಾಡಿ ಇದನ್ನು ಜಾಯಿಂಟ್ ಮಾಡಿರೋದು. ಸೊ ನನಗೇನು ಇಶ್ಯೂ ಇಲ್ಲ. ಇದು ಹೊಸ ತೊಗೊಂಡ್ರೆ ಡೈರೆಕ್ಟ್ ಜಾಯಿನ್ ಮಾಡ್ಬೋದು. ಸೊ ಇದನ್ನ ಇಲ್ಲೇ ಫಿಕ್ಸ್ ಮಾಡ್ತೀನಿ ಈಗ. ಅಷ್ಟೇ. ಸೊ ಇದು ಇಲ್ಲೇ ಇರುತ್ತೆ, ಇದು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ತೆಗೆದು ರೀಪ್ಲೇಸ್ ಮಾಡಿಬಿಡೋಣ. ಈಗ ಫಸ್ಟು ಬ್ರೇಕ್ ಲಿವರ್ಸ್ ಎಲ್ಲ ಅಸೆಂಬಲ್ ಮಾಡ್ಕೊಬಿಡ್ತೀನಿ. ಬ್ರೇಕ್ ಲಿವರಿಗೆ ಕರೆಕ್ಟಾಗಿದೆ ಗುರು ಜಾಗ. ಅಷ್ಟೇ. ಇದು ರಿಮೂವ್ ಮಾಡಿ ಇದು ಹಾಕಿದ್ರೆ ಇನ್ನೂ ಸ್ವಲ್ಪ ಸೈಡಿಗೆ ಬರುತ್ತೆ. ಸೊ ಅವಾಗ ಏನಾದರೂ ಮೌಂಟ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಅಷ್ಟು ಕೆಳಗಡೆ ಮಾಡ್ಕೊತೀನಿ. ಸೊ ಲಾಸ್ಟಲ್ಲಿ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಜಸ್ಟ್ ಅಸೆಂಬಲ್ ಮಾಡಿಕೊಂಡ್ರೆ ಸಾಕು. ಒಂದ್ಸರಿ ಟೆಸ್ಟ್ ಮಾಡಿಕೊಂಡು ಅಸೆಂಬಲ್ ಮಾಡ್ಕೊತೀನಿ. ಈ ಕಡೆದಕ್ಕೆ ಸ್ಟಾಕ್ದೇ ಇದೆ ಗ್ರಿಪ್ಪರ್ಸು. ನನಗೆ ಯಾಕೋ ಇದೇ ಇಷ್ಟ ಆಯಿತು, ಈ ಪ್ರೋಟೇಪರ್ ಗ್ರಿಪ್ಪರ್ಸ್ಗಿಂತ ಕಂಫರ್ಟಬಲ್ ಇದೆ, ಚೆನ್ನಾಗಿದೆ. ಓಕೆ, ಒಂದು ಸೆಟ್. ಸೊ ಇದೊಂದು ಸ್ವಿಚ್ದು ಮೌಂಟ್ ಮಾಡ್ಕೊತೀನಿ. ಓಕೆ, ಈಗ ಆಲ್ ಸೆಟ್ ಎಲ್ಲ ರಿಮೂವ್ ಮಾಡಿಕೊಂಡು ಒಂದು ಸರಿ ಕೂತ್ಕೊಂಡು ಟೆಸ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಬಿಡೋಣ ಒಂದ್ಸರಿ. ಸೊ ಇದೇನಾಗುತ್ತೆ, ನಾ ರೈಟಿಗೆ ತಿರುಗಿಸಿದಾಗ ಥ್ರಾಟಲ್ ಜಾಸ್ತಿ ಆಗಿಬಿಡುತ್ತೆ, ಮತ್ತು ಲೆಫ್ಟಿಗೆ ತಿರುಗಿಸಿದಾಗ ಈ ಕಡೆ ಕಾರ್ನರ್ ತಿರುಗಿಸಿದಾಗ ಅದು ಪುಲ್ ಮಾಡುತ್ತಲ್ಲ ಕೇಬಲ್ನ, ಸೊ ಅವಾಗ ಥ್ರಾಟಲ್ ಜಾಸ್ತಿ ಆಗೋದಾಗ್ಬಿಡುತ್ತೆ. ಸೊ ಇದರಲ್ಲಿ ನನಗೇನು ಆ ಥರ ಇಶ್ಯೂ ಬರ್ತಾ ಇಲ್ಲ. ಮುಂಚೆ ನಾನು NSCಗೆ ಚೇಂಜ್ ಮಾಡಿದೆ ಅದೇ ಥರ ಹ್ಯಾಂಡಲ್ ಬಾರ್ ಹಾಕಿದಾಗ ಆ ಇಶ್ಯೂ ನಾನು ಫೇಸ್ ಮಾಡಿದೆ. ಇದರಲ್ಲಿ ಹಂಗೆ ಆಗುತ್ತೆ ಅಂದ್ಕೊಂಡೆ. ಸೊ ಪರವಾಗಿಲ್ಲ, ಇದರಲ್ಲೇನು ಆ ಥರ ಆಗಿಲ್ಲ. ಈ ಲಿವರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಇದು ಸ್ವಲ್ಪ ಕೆಳಗಡೆ ಮಾಡಬೇಕು, ಇದು ಸ್ವಲ್ಪ ಮೇಲೆ ಮಾಡಬೇಕು. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಫೈನ್. ಇದೊಂದು ಚೇಂಜ್ ಮಾಡ್ಕೋಬೇಕು, ಇದನ್ನು ತೆಗೆದು ಇದಕ್ಕೆ ರಿಪ್ಲೇಸ್ ಮಾಡ್ಕೊಬಿಡ್ತೀನಿ. ಆ್ಯಂಡ್ ಇದನ್ನು ಹೊಸ ತೊಗೋಬೇಕು, ಗ್ರಿಪ್ಪರ್ಸ್ ಎರಡೂ. ಮತ್ತು ಇಲ್ಲಿ ಮುಂದೆಗಡೆ ನಾನೇನು ನಂಬರ್ ಪ್ಲೇಟ್ಗೆ ಕ್ಲ್ಯಾಂಪ್ ಕೇಳಿದೆ, ವೈಸರ್ ಕ್ಲ್ಯಾಂಪು, ಆ ಕ್ಲ್ಯಾಂಪ್ ಸಹ ಹೊಸದಾಗಬೇಕು. ನೋಡಿದ್ರಲ್ವಾ ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರ್ ಇನ್ಸ್ಟಾಲೇಷನ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.